ಹಾಯ್ ಹಲೋ ಗುಡ್ ಮಾರ್ನಿಂಗ್ ಶುಭೋದಯ. ಇದು ಶನಿವಾರ ಬೆಳಗ್ಗೆ. ನಾನು ರಾತ್ರಿ ಜೀರಿಗೆನ ನೆನೆಹಾಕಿಟ್ಕೊಂಡಿದ್ದೆ. ಸೊ ಹಾಗೆ ಚಳಿಗಾಲದಲ್ಲಿ ಕುಡಿಯೋದು ಅಂತ ಅದನ್ನು ಸ್ವಲ್ಪ ಬಿಸಿ ಮಾಡೋಕ್ಕಿಟ್ಕೊಂಡೆ, ಕುದಿಸ್ಬಿಟ್ಟು ಕುಡಿಯೋಣ ಅಂತ. ಸೊ ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿ ಉಪ್ಪಿಟ್ಟಿಗಿನ್ನ ಸ್ವಲ್ಪ ವೆಜಿಟೇಬಲ್ಸ್ ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಸೊ ನಾನು ನೈಟು ವೆಜಿಟೇಬಲ್ಸ್ನ ಕಟ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ಸ್ವಲ್ಪ ವೆಜಿಟೇಬಲ್ಸ್ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ನನ್ನ ಜೀರಿಗೆ ನೀರು ಸಹ ರೆಡಿ ಆಯಿತು. ಸೋದಿಸ್ಕೊಂಡು ಅದನ್ನು ನಾನು ಮಾರ್ನಿಂಗ್ ಕುಡಿತೀನಿ. ಹಾಟ್ ವಾಟರ್ ಆಗಿರ್ಬೋದು ಅಥವಾ ಮೆಂತ್ಯ ನೆನೆಹಾಕ್ಬಿಟ್ಟು ಕುಡಿಯೋ ನೀರು ಆಗಿರ್ಬೋದು. ಸೊ ನಾನು ಡೈಲಿ ಈ ಥರ ಯಾವ್ದಾದ್ರು ಒಂದು ಡ್ರಿಂಕ್ಸ್ನ ಬೆಳಗ್ಗೆನೇ ಕುಡಿತೀನಿ. ಹಾಗೆ ಇಲ್ಲಿ ನಾನು ರವೆ ಎಲ್ಲ ಹುರಿದಿಟ್ಕೊಂಡಿದ್ದೆ. ಸೊ ಹಸೆ ಬಟಾಣಿ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ. ಒಣಗಿರೋದು ಚೆನ್ನಾಗಿರುತ್ತೆ, ಹಸಿದು ಚೆನ್ನಾಗಿರುತ್ತೆ. ಸೊ ನಾನು ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ತಂದು. ಹಾಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಉಪ್ಪಿಟ್ಟು ಮಾಡ್ಕೊಳ್ತಿದ್ದೆ. ನನ್ನ ಮಗಳಿಗೆ ಅವಳು ಮರ್ತೇ ಬಿಟ್ಟಿದ್ದಾಳೆ ಇವತ್ತು ಫುಲ್ ಡೇ ಕ್ಲಾಸ್ ಇದೆ ಅಂತ. ಅವ್ರ ಸ್ಕೂಲಲ್ಲಿ ಸ್ಕೂಲ್ ಡೇ ಇರೋದ್ರಿಂದ ಸೊ ಪ್ರಾಕ್ಟೀಸಿಗೆ ಇವತ್ತು ಫುಲ್ ಡೇ ಕ್ಲಾಸ್ ಇದೆ. ಹಾಗಾಗಿ ಮಾರ್ನಿಂಗ್ ಬಂದು ಹೇಳ್ತಿದ್ದಾಳೆ ಫುಲ್ ಡೇ ಕ್ಲಾಸ್ ಇದೆ ಅಂತ. ಸೊ ನಾನು ಅದನ್ನೇ ಅವಳಿಗೆ ಲಂಚ್ ಬಾಕ್ಸಿಗೆ ಹಾಕಿ ಕಳಿಸಿದ್ದೀನಿ. ಉಪ್ಪಿಟ್ಟೇನೆ ತರಕಾರಿ ಹಾಕ್ಕೊಂಡು ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ. ಅದು ಮಾಮೂಲಿ ಉಪ್ಪಿಟ್ಟಿಗಿನ್ನ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅಂತ. ಮಾಮೂಲಿ ಉಪ್ಪಿಟ್ಟಿಗಿನ್ನ ಸೊ ತರಕಾರಿ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ತರಕಾರಿ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ಹಾಗೇನೇ ನಾನು ಪ್ಯಾನಲ್ಲೇ ಬೇಯಿಸ್ಕೊಂಡಿದ್ದೀನಿ. ಒಂದು 10 ಮಿನಿಟ್ಸ್ ಬಿಟ್ಟರೆ ಸೊ ಅದು ಪೂರ್ತಿ 3/4% ಬೆಂದಿರುತ್ತೆ. ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಕುದಿಸ್ಕೊಂಡು ರವೆನೂ ಸಹ ಹಾಕ್ಕೊಳ್ತಾ ಇದ್ದೀನಿ ನೀರು ಕುದ್ಮೇಲೆ. ಹಾಗೆ ನಾನು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಸೊ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಮತ್ತು ಕಾಯಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಒಂದು 5 ಮಿನಿಟ್ಸ್ ಬಿಟ್ಟರೆ ಸೊ ಉಪ್ಪಿಟ್ಟು ರೆಡಿಯಾಗಿದೆ. ಇವತ್ತಿನ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಸೊ ನನ್ನ ಈ ಮಿನಿ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.